ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ. ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ. ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ. ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ. ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ. ಸರ್ಕಾರದಿಂದ ಏನಾದ್ರೂ. ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ.
12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ? ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ? ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ? ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ? ಬಿರುಗಾಳಿ ಮಳೆಗೆ ಮಣ್ಣು ಪಾಲಾದ ಮಾವಿನ ಬೆಳೆ ಇದು. ಗಾಳಿಯ ರಭಸಕ್ಕೆ ಮುರಿದು ಬಿದ್ದ ಮರದ ಕೊಂಬೆಗಳು. ಧಾರವಾಡದಲ್ಲಿ ಮಾವು ಬೆಳೆದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. 12,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಮಾವಿನ ತೋಟ ಸಂಪೂರ್ಣವಾಗಿ ಮಳೆ ಗಾಳಿಗೆ ಸರ್ವನಾಶ ಆಗಿ ಹೋಗಿದೆ. ನೋಡಿ, ಒಂದ್ ಕಡೆ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಭಸವಾಗಿ ಗಾಳಿ ಬರುತ್ತೆ. ಗಾಳಿಗೆ ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿವೆ. ಮಾವಿನ ಬೆಳೆ ಅನ್ನುವಂಥದ್ದು ಈಗ ರೈತ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಎನ್ನುವಂಥದ್ದು ಈಗ ನೆಲ ಕಚ್ಚಿ ಹೋಗಿದೆ. ರೈತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಏನಾದ್ರೂ ಪರಿಹಾರ?